आओ यार। ಆ ಕಡೆಗೆ ಹೋಗ್ಬೇಕಾ? ಹೌದು ದೇವ್ರೆ, ದೋಣಿ ಓಡಿಸೋನು ಆ ಕಡೆ ಇದಾನಲ್ಲ. ಬೆಳಿಗ್ಗೆ ಒಂದು ಆಸ್ಪತ್ರೆ ಕೇಸು, ಬೋಟ್ ತಗೊಂಡು ಆ ಕಡೆಗೆ ಹೋಗಿದ್ದಾನೆ. ಇನ್ಮೇಲೆ ಯಾರಾದ್ರೂ ಬಂದ್ರೇನೆ ನೀವು ಆ ಕಡೆ ಹೋಗಕ್ಕಾಗೋದು. ಸ್ವಲ್ಪ ವೆಯ್ಟ್ ಮಾಡಿ. ಯಾರು ಬರ್ಲಿಲ್ಲ ಅಂದ್ರೆ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ನಾವು ಒಂದು ಟೀ ಒಂದು ಕುಡಿಯೋಣ? ನನಗೆಲ್ಲ ಬೇಡ. ಹಾಗಾದ್ರೆ ನನಗೂ ಬೇಡ. ಓ ಬಂದ್ಬಿಟ್ಟಿಯಮ್ಮ? ಅಮ್ಮಡಿ, ಇವ್ರನ್ನೂ ಆ ಕಡೆ ಸ್ವಲ್ಪ ಇಳಿಸ್ಬಿಡ್ತೀಯಮ್ಮ. ನಾನ್ ಯಾವಾಗ ಬಂದ್ರು ನೀವ್ ಈ ಕೆಲ್ಸನ ಕೊಟ್ಬಿಡ್ತೀರಾ? ಯಾವುದು? ದೋಣಿ ಓಡಿಸೋದು. ಏನೋ ನಮ್ಮಿಂದ ಆಗಿದ್ ಉಪಕಾರಮ್ಮ. ಬೋಟ್ ಓಡಿಸೋನ್ ಆ ಕಡೆ ಇರ್ತಾನೆ. ಎಕ್ಸ್ಕ್ಯೂಸ್ ಮೀ. ಒಂದ್ ನಿಮಿಷ, ನೀವು ಲೆಫ್ಟ್ ಸೈಡ್ ಬನ್ನಿ. ಆ ಪ್ರಭಾಕರ್ ನಿಮ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಲ್ವಾ? ಹೌದು, ಯಾಕೆ? ನಮ್ಮನ್ನ ಈ ಪರಿಸ್ಥಿತಿಗೆ ತಂದ್ಬಿಟ್ಟಲ್ಲ. ಸುತ್ತಮುತ್ತ ಯಾರು ಕಾಣಿಸ್ತಿಲ್ಲ. ನೀನ್ ಊರ್ನ ನೋಡ್ಬೇಡ, ಆ ಹುಡುಗಿನ ಮಾತ್ರ ನೋಡು. ಏನ್ ಹೇಳ್ತೀಯ? ನೋಡೋಣ. ನನಗ್ ನಂಬಿಕೆ ಇಲ್ಲಪ್ಪ. PG MSW ಸೋಷಿಯಾಲಜಿಯಲ್ಲಿ MPhil, ಆದ್ರೆ ಕೆಲ್ಸ ಏನೋ ಕೂರ್ಗಲ್ಲಿ ಸ್ಕೂಲ್ ಟೀಚರ್. ನೀವು ಬೇಕಂದ್ರೆ ನೋಡಿ, ಅವಳು +12 ಫೇಲ್ ಆಗಿರ್ತಾಳೆ ನೋಡಿ. ಇದೇ ನಿನ್ ಸಮಸ್ಯೆ. ಏನ್ ನೋಡಿದ್ರು ತಲೆ ಕೆಳಗೆನೇ ಯೋಚನೆ ಮಾಡೋದು. ನೋಡೋಣ. ಅಲ್ಲೋದ್ರೆ ತಲೆ ತುಂಬಾ ಎಣ್ಣೆ ಇಟ್ಕೊಂಡು ಯಾರ ಹತ್ರನೋ ಮಾತಾಡ್ಕೊಂಡು ಯಾರ್ದೋ ತಲೆಯಲ್ಲಿ ಏನ್ ನೋಡ್ಕೊಂಡಿರ್ತಾಳೆ. ಏಯ್, ನಾನೊಂದು ನಿನ್ಗೆ ಹೇಳಲ್ಲ, ನೀನು ಹೀಗೆ ಮಾತಾಡ್ತಾ ಇದ್ರೆ ಈ ಜನ್ಮದಲ್ಲಿ ನಿನಗೊಂದು ಹುಡುಗಿನೂ ಸಿಗೋದಿಲ್ಲ. ಮೈಸೂರಿನಲ್ಲಿ ಗಿಳಿ ತರ ಒಂದು ಹುಡುಗಿದ್ಲು, ಅವಳನ್ನೇ ನಿನ್ಗೆ ಇಷ್ಟ ಆಗಿಲ್ಲ. ಹಾಸನದಲ್ಲಿ ಹೋಗಿ ನೋಡಿದ ಹುಡುಗಿನ, ಅವಳ ಬಗ್ಗೆ ಮಾತೇ ಇಲ್ಲ. ಒಳ್ಳೆ ಆಲ್ ಕಲರಲ್ಲಿ ಇದ್ದಿದ್ದು ಹುಡುಗಿ, ಸೌಂದರ್ಯದ ನಗುಗೆ ಕಾಂಪಿಟೇಷನ್ ಕೊಡೋ ತರ ನಗ್ತಾ ಇದ್ಲು ಆ ಹುಡುಗಿ. ಇಲ್ಲ, ನನಗೊಂದು ವಿಷಯ ಅರ್ಥ ಆಗ್ತೀರಾ ಕೇಳ್ತಾ ಇದ್ದೀನಿ. ನಿನ್ ಮನ್ಸಲ್ಲಿ ಯಾರಾದ್ರೂ ಇದಾರಾ? ಸಲ್ಮಾ ಕರಾಮಿ. ಸಲ್ಮಾ ಕರಾಮಿ ಕೋನೇವು? ಯಾರದು? ಅಡ್ರೆಸ್ ಕೊಡು, ಯಾರಂತ ಕೇಳೋಣ. ಅವ್ರು ಲೆಬನಾನ್ ದಲ್ಲಿ ಇದಾರೆ. ಲೆಬನಾನ್ ಅಲ್ಲ, ಅವ್ರಿಗೇನಲ್ಲಿ ಕೆಲಸ? ಅಯ್ಯೋ ಅಂಕಲ್, 11 ವರ್ಷ ಹಿಂದೆ ನೋಡಿದ ಹುಡುಗಿ, ಜಿಬ್ರಾನ್ ಅವರ ಲವರ್. ಇಲ್ಲಿ ಗಿಣಿ ತರ ನೋಡಿರೋ ಹುಡುಗಿರ್ನೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಎಣನ ಮದುವೆ ಆಗೋಣ ಅಂತ ನೋಡ್ತಾ ಇದ್ಯಾ? ಅದು ಇನ್ನೊಬ್ಬನ ಎಂಟಿನ ಹೋಗಿ. ಯಾವಾಗ ಇಲ್ಲೊಂದ್ ಬ್ರಿಡ್ಜ್ ಕಟ್ತಾರೋ. ಹಲೋ, 2 ರೂಪಾಯಿ ಕೊಡಿ. ಏನಕ್ಕೆ? ಕರ್ಕೊಂಬಂದಿದ್ದಕ್ಕೆ. ಓ ಅಷ್ಟೇನಾ? ತಗೊಳಮ್ಮ, ಬಾ ಓನಾ. ತಗೊಳ್ಳಿ ಅಣ್ಣ, 3 ಜನ. ಓ ಬಂದ್ಬಿಟ್ಟಮ್ಮ. ಅಮ್ಮ ಹೇಳಿದ್ರು ಇವತ್ತು ನಿನ್ನ ಹುಡುಗಿ ನೋಡಕ್ ಬರ್ತಾರೆ ಅಂತ. ಹುಡುಗ ಯಾವ ಊರು ಗೊತ್ತಿಲ್ಲ, ಆದ್ರೆ ಇವರೇ ಅದು. ಏಯ್, ಸ್ವಲ್ಪ ಗಾಂಚಲಿ ಹಿಡಿದಿರೋ ಹುಡುಗಿ ಅನ್ಸುತ್ತೆ. ನಿನಗೆ ಇವಳು ಸೆಟ್ ಆಗಲ್ಲ. ಬಾರ ತಿರುಗು ಹೋಗ್ಬಿಡೋಣ. ಪರವಾಗಿಲ್ಲ ಅಂಕಲ್, ನಾವ್ ಹೋಗಿ ನೋಡೋಣ. ಇನ್ನು ಏನಿದೆ ನೋಡೋದಕ್ಕೆ? ಏಯ್, ಸಾಧಾರಣವಾಗಿ ಹುಡುಗಿರ್ ಮದ್ವೆ ಆದ್ಮೇಲೆ ಈ ತರ ಗಾಂಚಲಿಗೆ ನಡ್ಕೊಂಡು ಹೋಗೋದು. ಇವಳಿಗೆ ಇವಾಗ್ಲೇನೆ ಗಾಂಚಲಿ ಆಗಿದೆ. ಏ ಅಭಿ, ನೀನ್ ಬಾಳ ಅಷ್ಟೇ ಕಣೋ. ಏಯ್, ನಿನಗೆ ಇವಳಿಗಿಂತ ಸುಂದರವಾದ ಹುಡುಗಿ ನೋಡಿ ಮದ್ವೆ ಮಾಡಿಸಿರ್ತೀನಿ ಕಣೋ. ಇವಳು ಮಾತ್ರ ಬೇಡ ಕಣೋ. ಈ ಅಂಕಲ್ ಮಾತು ಕೇಳು, ಬಾ ತಿರ್ಗೋ. ಬೇಡ ಬೇಡ ಅಂತ ಹೇಳ್ದೆ. ಮನೆ ಪರವಾಗಿಲ್ವಲ್ಲ? ಅಲ್ಲಿ ನೋಡಿ. ಗಾಂಚಲ್ಲಿ ಹಿಡ್ದಿರೋರು ತಿರುಗಿ ಸ್ವಲ್ಪ ನಗ್ಬೋದಲ್ಲ? ನಗ್ಬೋದಾಗಿತ್ತು, ಸುಮ್ನೆ ಯಾಕೆ ನಗ್ಬೇಕು ಅಂತ. ಕೃಷ್ಣಣ್ಣ, ಏನೋ ಬೇಕಿತ್ತು. ಅದಕ್ಕೇನಮ್ಮ ಹೇಳು. 10 ಲಾಡು, ಸ್ವಲ್ಪ ಹಲ್ವಾ, ಸ್ವಲ್ಪ ಚಿಪ್ಸ್, ಆಮೇಲೆ 8 ಪಪ್ಸ್. ಅಜ್ಜಿ ಹೇಳಿದ್ರು. ಹುಡುಗ ಯಾವೂರಮ್ಮ? ಹೌದು, ನಿಮ್ ಊರ್ ಯಾವ್ದು? ಕೋಡನ್ಪಲ್ಯ. ಓ, ಇವ್ರೇನಾ ನಿಮ್ಮನ್ನ ಮದುವೆ ಮಾಡ್ಕೊಳೋದು? ಹೌದು. ಸರಿ. ಅದು ಸರಿ, ಆ ಕರೆಯಿಂದ ಈ ಕರೆಗೆ ನಾವು ಬೇಗ ಬಂದ್ಬಿಟ್ವಿ.
ಮದ್ವೆ ಹೆಣ್ಣು ನೀನೇನಮ್ಮ. ಆ ತರ ಬರಕ್ಕೆ ಇದೇನ್ ನಿಮ್ಮೂರಲ್ವಲ್ಲ, ಟ್ರೈನ್ ಹತ್ತಿ ಬರ್ಬೇಕಲ್ವಾ ತಾತ. ಒಳಗ್ ಬನ್ನಿ. ಇವ್ರು ಯಾರಮ್ಮ? ಇವ್ರೇ ಅವರು. ಅಳಿಯಂದ್ರೆ ಕ್ಷಮಿಸಿ, ಯಾರು ಅಂತ ಗೊತ್ತಾಗ್ಲಿಲ್ಲ. ಏನಂದ್ರೆ ನೀವ್ ಈಗ ಬರ್ತೀರಂತ ನಾವ್ ಅನ್ಕೊಂಡಿರ್ಲಿಲ್ಲ. ಈ ಕಾಲದ ಹುಡುಗರೇ ಹಿಂಗೆ, ಬರೋಕ್ ಮುಂಚೆ ಫೋನ್ ಮಾಡಿ ಹೇಳ್ಬೋದಾಯ್ತಲ್ಲ. ಬನ್ನಿ, ಒಳಗಡೆ ಬನ್ನಿ. ಬನ್ನಿ. ನಾನ್ ರವಿ ಪ್ರಸಾದ್, ಅಭಿಗೆ ಅಂಕಲ್. ಪ್ರಭಾಕರ್ ಹೇಳಿದವರು ಹೌದು. ಮಿಲಿಟರಿಯಲ್ಲಿ ಇದ್ರ? ನಾನ್ ಹೆಣ್ಣಿನ ಮಾವ, ಇವರು ದೊಡ್ಡಪ್ಪ. ಸಾರಾ ಅಮ್ಮಾವಿನ ಅಕ್ಕನ ಗಂಡ. ಇವರು ಡೇವಿಸ್ ಕೃಪಾ, ಸಾರಾ ಅಮ್ಮಾವಿನ ತಂಗಿ ಕಟ್ಕೊಂಡಿದ್ದಾರೆ. ಇವರು ಜಾನಿ, ಸಾರಾವಿನ ಚಿಕ್ಕಪ್ಪ. ಮೈಸೂರಲ್ಲಿ ಸ್ಟುಡಿಯೋ ಇದೆಯಲ್ಲ? ಹೌದು, ಅನಿಮೇಷನ್ ಸ್ಟುಡಿಯೋ. ಈ ಟಿವಿನಲ್ಲಿ ಗೊಂಬೆ ಬರ್ತದಲ್ಲ, ಹೌದು, ಆ ಕೆಲಸ ಮಾಡ್ತಿದ್ದಾರೆ. ಓ, ಅಕ್ಕ ನೋಡಕ್ ಚೆನ್ನಾಗಿದ್ದಾರೆ, ನಂಗಿಷ್ಟ ಆಯ್ತು. ಹಾಗಾದ್ರೆ ನೀನೇ ಮದ್ವೆ ಮಾಡ್ಕೋ. ಓಕೆ, ಆದ್ರೆ ನಿಂಗಿನ್ ಮುಂಚೆ ಮದ್ವೆ ಮಾಡ್ಕೊಂಡ್ರೆ ಊರವ್ರು ಏನ್ ಹೇಳ್ತಾರೆ? ನಿನ್ಗೆ ಹಾ ತಗೋ, ಈ ಬಟ್ಟೆ ಉಟ್ಕೋ. ಏನಕ್ಕಿದು? ಮತ್ತೆ ಹುಡ್ಗ ನೋಡ್ಬೇಕಲ್ವಾ? ಇದೇ ಸಾಕು ಅಜ್ಜಿ. ಯಾಕಿವಾಗ ಈ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು? ಬೋಟ್ ಇಂದ ಮನೆವರೆಗೂ ನಾವು ಒಟ್ಟಿಗೆನೆ ಬಂದ್ವಿ. ನನ್ನ ನೋಡಿದಾರಲ್ಲ. ಹೇಳಿದ್ರಲ್ಲ, ಚಿಕ್ಕ ವಯಸ್ಸಿನಿಂದಲೇ ಅವಳು ಹೀಗೇನೆ, ಮನ್ಸಿನಲ್ಲಿ ಇಟ್ಕೊಳ್ದೆ ಹಾಗೇನೆ ಹೇಳ್ಬಿಡ್ತಾಳೆ, ಯಾವ್ದನ್ನು ಇಟ್ಕೊಳ್ಳೋದಿಲ್ಲ. ನಿಜ ಹೇಳ್ಬೇಕಂದ್ರೆ ಅವ್ರ ಅಪ್ಪನ ತರಾನೇ ಅವಳುನು. ಗಂಡಿನಪ್ಪ ಪ್ರೊಫೆಸರ್ KSSR ಅಲ್ಲಿ, ಅಮ್ಮನೂ ಅಲ್ಲಿ ಲೆಕ್ಚರರ್. ಒಂದೇ ತಂಗಿ ಸೆಕೆಂಡ್ PU ಓದ್ತಾಳೆ. ಈ ಮೈಸೂರು ಅಂತ ಹೇಳಿದ್ರೆ ಈ ಚಾಮುಂಡಿ ಬೆಟ್ಟ ಹತ್ರ ಬರುತ್ತಲ್ಲ? ಹೌದು, ಅದ್ ನಮ್ ಹಳೆ ಮನೆ. ಆದ್ರೆ ನಾವ್ ಇವಾಗ ಬ್ಯಾಂಗ್ಳೂರಲ್ಲಿ ಇದೀವಿ. ಕೊಪ್ ನೋಡಿದ್ರ ಅವಳಿಗೆ? ಹೋಗು. ನಾವ್ ಮಾತಾಡಿದೆಲ್ಲ ಕೇಳಿಸ್ಕೊಂಡ್ರಲ್ಲ? ಇಲ್ಲ, ಬೋಟಲ್ಲಿ ಇರುವಾಗ ಅಂಕಲ್ ಹೇಳಿದೆಲ್ಲ ಕರೆಕ್ಟೇ. ಆದ್ರೆ ಮದ್ವೆ ಅಂತ ಬಂದಾಗ ಲೈಫ್ ಪಾರ್ಟ್ನರ್ ಬಗ್ಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ ಎಲ್ಲಾರ್ಗೂ. ಆ ತರ ಯಾರನ್ನೂ ನೋಡಿಲ್ಲ ನಿನ್ನೆವರೆಗೂ. ಇವತ್ತೇ ಹೇಳ್ಬಿಡ್ತೀರಾ? ಹೇಳ್ತೀನಿ. ನನಗೆ ನೀನ ತುಂಬಾ ಇಷ್ಟ ಆಗಿದೆ. ನಿಮ್ಗೆ? ನಂಬರ್ ಏನು? ಮೊಬೈಲ್ ನಂಬರ್ 9446436898. ಓಕೆ, ಐ ವಿಲ್ SMS you. ಅವನೋನ್ ಮಾಡಿರೋ ಕೆಲ್ಸಕ್ಕೆ ಫಲ ಸಿಗುತ್ತೆ. ಇದಾದ್ಮೇಲೆ ಆ ಹುಡುಗಿಗೆ ನಿನ್ಗೆ ಇಷ್ಟ ಆಗುತ್ತಾ ಗೊತ್ತಿಲ್ವೇ? ನೋಡಿ, ಕಬಿ ಕಬಿ ಮೇರಾ ದಿಲ್ ಮೇ ನಂಬರ್ ಕೊಟ್ಬಿಟ್ಟು ಅವಳ ನಂಬರು ಇಸ್ಕೋಬಹುದಾಗಿತ್ತು. ಆಗಾಗ ನನ್ನ ಮನ್ಸಲ್ಲಿ ಒಂದು ಚಿಕ್ಕ ಪ್ರಶ್ನೆ ಓಡ್ತಾ ಇದೆ, ನನಗಾಗ ಮಾತ್ರನೇ ನೀನು ಹುಟ್ಟು ಬಂದಿದ್ಯಾ ಅಂತ. ಏನೊಂದು ಸಾಹಿತ್ಯ, ಏನೊಂದು ಫೀಲಿಂಗ್. ಏನ್ ಫೀಲು? ನಿನ್ಗೆ ಅರ್ಥ ಆಗ್ಲಿಲ್ಲ? ತಗೋ. ಆ ಹುಡುಗಿನ ನೀನ್ ಪ್ರೀತಿ ಮಾಡಕ್ ಶುರು ಮಾಡ್ಕೊಂಬಿಟ್ಟಲ್ಲ. ಪ್ರೀತಿ ಲವ್ವಾ? ಏನ್ ಲವ್? ನಾನ್ ನಿಮಗ್ ಕಷ್ಟ ಆಗ್ಬಾರ್ದು ಅಂತ ನೋಡ್ತಾ ಇದ್ದೀನಿ. ಇದೆಲ್ಲ ಅಂಕಲ್ಗೆ ಹೆಂಗ್ ಕಷ್ಟ ಅನ್ಸುತ್ತೆ? ಎಬಿಯ ಮದ್ವೆ ಅಲ್ವಾ, ನಿನ್ನ ಬಾಳ ಅಲ್ವಾ ಕಣೋದು. ನಾಳೆ ಭಾನುವಾರ ಬಾ, ದಾವಣಗೆರೆಗೆ ಹೋಗೋಣ. ರೈಲ್ವೆ ಸ್ಟೇಷನ್ ಸ್ಟೇಷನ್ ಮಾಸ್ಟರ್ ಮಗಳು, ಫ್ಯಾಷನ್ ಡಿಸೈನರ್, ಬ್ಯಾಂಗ್ಳೂರ್. ಇಲ್ಲಾಂದ್ರೆ ಬೇಡ, ಇವಾಗ್ಲೇ ಕಾಲ್ ಮಾಡ್ಕೆಲ್ಲನ. ಫೋನ್ ಇಕ್ಕು. ನಾನ್ ಕಷ್ಟ ಪಡ್ತೀನಿ ಅಂತ ಅಲ್ಲಿ ನೀನ್ ಕಷ್ಟ ಪಡ್ಬೇಡ. ನಿನ್ ಮದ್ವೆನೆ ನನಗ್ ಮುಖ್ಯ. ನಾವ್ ನಾಳೆನೆ ಹೋಗೋಣ. ಹೋಗೋದ್ ಬೇಡ. ಹೋಗ್ಬೇಕು. ಹೋಗೋದ್ ಬೇಡ. ಹೋಗ್ಬೇಕು. ಹೋಗೋದ್ ಬೇಡ ಅಂಕಲ್. ಏನು ಬೇಡ. ಹೋಗೋದ್ ಬೇಡ. ಟೈಮ್ 8 ಗಂಟೆ ಆಯ್ತು, ಬೇಗ ಬಾ. ಬೇಗ ಬಾ. ಬರ್ತೀನಿ ಅಮ್ಮ. ಎಬಿ, ನೀನ್ ಚರ್ಚಿಗೆ ಬರಲ್ವಾ? ಎಬಿ,
ನಿನ್ಗೆ ಕಾಫಿ ಇಟ್ಟಿದ್ದೀನಿ, ಆರೋಗಷ್ಟರಲ್ಲಿ ಕುಡಿ. ಅಣ್ಣ ಉಪವಾಸದಲ್ಲಿದ್ದಾನೆ, SMS ಬಂದ್ರೇನೆ ತಿಂತಾನೆ. ಲೇ ಏನೋ ಅವಳಿಗೆ ಬೇಡ ಅಂದ್ರೆ ಬೇಡ, ಹೋಗ ಕೇಳೋ. ನಾವಲ್ಲಿ ಹೋಗೂ ಇಲ್ಲ, ಅವಳನ್ನ ನೋಡಿದ್ದೂ ಇಲ್ಲ. ಸರೋಯ್ತಲ್ಲ. ಇಷ್ಟ ಇಲ್ಲ ಅಂದ್ರೆ ಅವಾಗ್ಲೇ ಹೇಳ್ಬೋದಾಗಿತ್ತಲ್ವಾ, ಆದ್ರೆ ಇವಾಗ ಅವಳು ಕೊಟ್ಟಿಟ್ಟಿದ್ದು ಅಷ್ಟೇ ಅಂತ ಇಟ್ಕೋ, ಎಲ್ಲ ಒಳ್ಳೇದಕ್ಕೇನೆ. ಬೇರೆ ಹುಡುಗಿನ ಇಲ್ಲ. ನೀನ್ ಬೆಳಗ್ಗೆ ರೆಡಿ ಆಗು, ನಾವು ದಾವಣಗೆರೆ ಹೋಗಿ ಒಳ್ಳೆ ಶಿಲೆ ತರ ಇರೋ ಆ ಹುಡುಗಿನ ಮದುವೆ ಮಾಡ್ಕೊಂಡು ಅವಳ ಮನೆ ಮುಂದೆನೆ ಲೆಫ್ಟ್ ರೈಟ್ ಹೊಡ್ಕೊಂಡು ಹೋಯ್ತಾರನ ಏನೋ. ನಾನು ಹೊರಡ್ತೀನಿ ಅಂಕಲ್. ನೀವ್ ಹೇಳೋದೇ ಸರಿ, ತುಂಬಾ ಹುಡುಗಿರ್ನ ನೋಡಿದೀನಿ, ನನಗ್ ಯಾರು ಇಷ್ಟ ಇಲ್ಲ ಅಲ್ವಾ, ಅದೇ ತರ ಅವಳಿಗೂ ನನ್ನ ಇಷ್ಟ ಇಲ್ದೇ ಇರ್ಬೋದಲ್ವಾ. ಸರಿ, ಬರ್ತೀನಿ. ಹಲೋ. ಹಲೋ, ಮಿಸ್ಟರ್ ರೆಬಿ ಅಲ್ವಾ? ಯಾರು? ನಾನು ಸಾರಾ. ಯಾವ ಸಾರಾ? ಸಾರಾ ಮರಿಯಂ ಜಾನ್. ಸಾರಿ, ನಿದ್ದೆಯಲ್ಲಿ. ಸಾರಿ ಸಾರಾ. ಹಾ, ಎದ್ಬಿಟ್ಟೆ. ಸಾರಿ, ಮೆಸೇಜ್ ಮಾಡಕ್ಕಾಗ್ಲಿಲ್ಲ. ಇಟ್ಸ್ ಓಕೆ, ಹೇಳಿ. ಮನೇಲಿ ಸಿಗ್ನಲ್ ಸಿಗಲ್ಲ, ಅದಕ್ಕೆ ಫೋನ್ ಆಫೀಸಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ನೋ ಪ್ರಾಬ್ಲಮ್, ಟೆಲ್ ಮಿ. ನಾವು ಇನ್ನೊಂದ್ಸತಿ ಮೀಟ್ ಮಾಡೋಣ. ಓ, ನೋಡ್ಬೋದು. ಯಾವಾಗ, ಎಲ್ಲಿ? ನನ್ ಸ್ಕೂಲಲ್ಲಿ 11:30ಗೆ. ಓಕೆ, ಶೋರ್.